ಗ್ರಾಮದ ಶ್ರೀ ಭೀಮಾಂಬಿಕಾ ದೇವಿ ಆಶೀರ್ವಾದದಿಂದ ನಮ್ಮ ಶಾಸ್ತ್ರಿಗಳಿಂದ ಪ್ರವಚನ ಶುರುವಾಗ್ತಾ ಇದೆ. ಗ್ರಾಮದ ಮುಖ್ಯಾದಿ ದೈವವಾಗಿರುವಂತಹ ಭೀಮಾಂಬಿಕಾ ತಾಯಿಯ ದಿವ್ಯ ಸನ್ನಿಧಾನಕ್ಕೆ ಅಣಿಮಣಿದು ಕಲ್ಮೇಶ್ವರನ ದಿವ್ಯ ಸನ್ನಿಧಾನಕ್ಕೆ ಭಕ್ತಿಯ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಜಗದೊಡೆಯ ಭಗವಂತಿಯನ್ನ ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿ ಗುರು ಪರಂಪರೆಗೆ ಭಕ್ತಿಯ ಶರಣ ಸಮರ್ಪಣೆಯನ್ನ ಗೈದು ವಿದ್ಯಾಗುರು ಪುಟ್ಟರಾಜ ಶಿವಯೋಗಿಯನ್ನ ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿ ಈ ಪವಿತ್ರವಾಗಿರುವಂತಹ ಸುಕ್ಷೇತ್ರದಲ್ಲಿ ಪ್ರಾರಂಭವಾಗಿರುವಂತಹ ಎರಡನೇ ಶಿವಾನುಭವ ಗೋಷ್ಠಿಯ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಯಾವತ್ತು ಗ್ರಾಮದ ಹಿರಿಮಠದವರಾಗಿರುವಂತಹ ಪಿತೃಸ್ವರೂಪರಾಗಿರುವಂತಹ ವೀರಭದ್ರೇಶ ಸ್ವಾಮಿಗಳವರಲ್ಲಿ ಆತ್ಮೀಯ ಶರಣ ಸಮರ್ಪಣೆಯನ್ನು ಮಾಡಿ ಯಾವತ್ತು ಶಿವಾನುಭವ ಸೇವಾ ಸಮಿತಿಯ ಸಮಸ್ತವಾಗಿರುವಂತಹ ಎಲ್ಲ ಹಿರಿಯರೇ, ದಾಸೋಭಾವಿಗಳೇ, ಪ್ರಸಾದ ತಯಾರಕರೇ ಹಾಗೂ ಸಂಗೀತದ ಸೇವೆಯನ್ನ ಸಲ್ಲಿಸೋದಕ್ಕಾಗಿ ಆಗಮಿಸಿರುವಂತಹ ಉಭಯ ಸಂಗೀತಗಾರರಲ್ಲಿ ಆತ್ಮೀಯ ಶರಣ ಸಮರ್ಪಣೆಯನ್ನ ಗೈದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಗ್ರಾಮದ ಸಮಸ್ತವಾಗಿರುವಂತ ಮಾಡಿ ಯಾವತ್ತೂ ಹಿರಿಯರೇ, ಎರಡನೆಯ ಮಾಸಿಕ ಶಿವಾನುಭವ ಮಣ್ಣೆತ್ತಿನ ಅಮಾವಾಸ್ಯೆಯ ಹಿಂದಿನ ದಿವಸ ಮೃಡಗಿರಿಯ ಶಾಖಾ ಮಠದ ಪರಮ ಪೂಜ್ಯರ ದಿವ್ಯ ಆಶೀರ್ವಾದದಿಂದ ಮತ್ತು ಅವರ ಸದಭಿಪ್ರಾಯ ಮತ್ತು ಅಪ್ಪಣೆಯ ಮೇರೆಗೆ ಈ ಪವಿತ್ರವಾಗಿರುವಂತಹ ಶಿವಾನುಭವ ಕಾರ್ಯಕ್ರಮವನ್ನ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರಾರಂಭವನ್ನು ಮಾಡಿ ಪ್ರಾಸ್ತಾವಿಕವಾಗಿರುವಂತಹ 4 ವಿಚಾರಗಳನ್ನ ಹೇಳಿದೆವು. ಎರಡನೆಯ ಶಿವಾನುಭವ ಭೀಮಾಂಬಿಕಾ ತಾಯಿಯ ಮಹಾಮಠದಲ್ಲಿ ಆಕೆಯ ತಾಯಿಯ ಸನ್ನಿಧಾನದಲ್ಲಿ ಸುಮಾರು ಒಂದು 7-8 ಶಿವಾನುಭವ ಕಾರ್ಯಕ್ರಮಗಳನ್ನ ಮಾಡುವಂತ ಯೋಗ ನನಗೆ ಒದಗಿತ್ತು. ಸುಮಾರು ಒಂದು 4 ಶಿವಾನುಭವಗಳನ್ನ ಇಟಗಿಯ ತಾಯಿಯ ಪಾವನ ಸಾನ್ನಿಧ್ಯದಲ್ಲಿ, 1-2 ಶಿವಾನುಭವಗಳನ್ನ ದಮ್ಮೂರಿನ ಮಠದಲ್ಲಿ, 1 ಶಿವಾನುಭವವನ್ನ ಕೊರಟಗೆರೆಯ ತಾಯಿಯ ಸಾನ್ನಿಧ್ಯದಲ್ಲಿ, ಹೀಗೆ ಹಲವಾರು ಕಡೆ ತಾಯಿಯ ಸಾನ್ನಿಧ್ಯದಲ್ಲಿ ಸೇವೆಯನ್ನ ಮಾಡುವಂತಹ ಅವಕಾಶ ಆ ತಾಯಿ ಕರುಣಿಸಿದಾಳು. ಆ ಮಹಾತಾಯಿಯ ಒಂದು ಶಿವಾನುಭವ ಗೋಷ್ಠಿಯ ಎರಡನೇ ಶಿವಾನುಭವ ಸತತವಾಗಿ ನನಗ ದೊರೆತಿರೋದು ಇದೊಂದು ಪೂರ್ವ ಜನ್ಮದ ಪುಣ್ಯ ವಿಶೇಷ ಅಂತ ಭಾವಿಸಿ ಈ ಅವಕಾಶ ಕೊಟ್ಟದಕ್ಕಾಗಿ ಗ್ರಾಮದ ಎಲ್ಲರಿಗೂ ಕೂಡ ಆತ್ಮೀಯ ಮತ್ತೊಮ್ಮೆ ಶರಣ ಸಮರ್ಪಣೆಯನ್ನು ಮಾಡಿ ಶಿವಾನುಭವವನ್ನು ಪ್ರಾರಂಭವನ್ನು ಮಾಡೋಣ. ಶಿವಾನುಭವ ಅನುಭವ ಬಹಳ ಇದ್ದಾವೆ. ಲೋಕಾನುಭವ ಬೇರೆ, ವ್ಯವಹಾರದ ಅನುಭವ ಬೇರೆ, ಒಕ್ಕಲತನದ ಅನುಭವ ಬೇರೆ, ಜೀವನದ ಅನುಭವ ಬೇರೆ, ಶಿವಾನುಭವ ಬೇರೆ. ಅನುಭವಗಳಲ್ಲಿ ಅನಂತ ಪ್ರಕಾರಗಳನ್ನ ನಾವೆಲ್ಲ ಹೇಳ್ತೀವಿ. ಬಹಳ ಜನ ಅಂತಾರಲ್ಲೇ ಅನುಭವ ಇಲ್ಲ ಅಂದ್ರೆ ಕೆಲಸ ಮಾಡಬಾರ್ದು ಅಂತ ಬಹಳ ಮಂದಿ ಹಿರಿಯರೆಲ್ಲ ಹೇಳ್ತಿರ್ತಾರೆ. ಯಾವದರ ಇಲ್ಲದೆಲ್ಲ ಅನುಭವ ಎಲ್ಲದಕ್ಕೂ ಬೇಕು. ಹಾಡೋದಕ್ಕೊಂದು ಅನುಭವ ಬೇಕು, ತಬಲಾ ನುಡಿಸೋದಕ್ಕೊಂದು ಅನುಭವ ಬೇಕು, ಅಡಿಗೆ ಮಾಡೋದಕ್ಕೊಂದು ಅನುಭವ ಬೇಕು, ಮನೆತನ ನಡೆಸೋದಕ್ಕೊಂದು ಅನುಭವ ಬೇಕು, ಜೀವನ ನಡೆಸೋದಕ್ಕೆ ಅನುಭವ ಬೇಕು. ಆದ್ರೆ ಆ ಜೀವನವನ್ನ ಶಿವಮಯವನ್ನಾಗಿ ಮಾಡ್ಕೊಳ್ಳಿಕ್ಕೆ ಶಿವಾನುಭವ ಬೇಕು. ಜೀವನವನ್ನ ಶಿವಾನುಭವನ್ನಾಗಿ, ಜೀವವನ್ನ ಶಿವಮಯವನ್ನಾಗಿ ಮಾಡ್ಕೊಳ್ಳೋದಕ್ಕಾಗಿ ಏನ್ ಬೇಕಪ್ಪ ಅಂತಂದ್ರೆ ಶಿವಾನುಭವ ಬೇಕು. ಹಾಗಾದ್ರೆ ಶಿವಾನುಭವ ಮಾನವ ಯಾರು ಅರಿತುಕೊಳ್ತಾರೋ ಅವರು ಶರಣರಾಗ್ತಾರೆ, ಯಾರು ಮರೆತು ಹೋಗ್ತಾರೆ ಅವರು ಮಾನವರಾಗ್ತಾರೆ. ಮಾನವರಾದ್ರೂ ಚಿಂತೆ ಇಲ್ಲ, ಮಾನವರಾದ್ರೂ ಅಡ್ಡಿ ಇಲ್ಲ, ಮಾನವರಾದ್ರೂ ಬಹಳ ಒಳ್ಳೆ ಕೆಲಸ. ಆದ್ರ ದಾನವರಾಗಬಾರ್ದು, ರಾಕ್ಷಸರಾಗಬಾರ್ದು.
ಈ ರಾಕ್ಷಸಿಯ ಗುಣಗಳನ್ನ ನಮ್ಮಿಂದ ದೂರೀಕರಿಸುವಂತಹ ಕಾರ್ಯವನ್ನ ಜಗತ್ತಿನೊಳಗ ಯಾರು ಮಾಡಿದ್ರು ಅಂದ್ರೆ ಆ ಜೀವನ ಪರ್ಯಂತರವಾಗಿ ಅಸುರಿ ಗುಣಗಳನ್ನ, ರಾಕ್ಷಸಿ ಗುಣಗಳನ್ನ, ಕೆಟ್ಟ ಗುಣಗಳನ್ನ, ದುರ್ವಿಚಾರಗಳನ್ನ, ದುರ್ನೀತಿಗಳನ್ನ, ದುರಾಚಾರಗಳನ್ನ, ದುರ್ವ್ಯವಹಾರವನ್ನ, ದುರ್ನುಡಿಗಳನ್ನ, ಬಿರ್ನುಡಿಗಳನ್ನ ನಮ್ಮ ಜೀವನದಿಂದ ಕಿತ್ತು ಒಗೆಯುವ ಕೆಲಸವನ್ನ ಜೀವನ ಪರ್ಯಂತರವಾಗಿ ಮಾಡಿ ಶಿವಾನುಭವ ರೂಪದೊಳಗೆ ಬದುಕಿರುವಂತ ಯಾರಾದ್ರೂ ದೊಡ್ಡವರಿದ್ರೆ ಅದು ಶ್ರೇಷ್ಠವಾಗಿರುವಂತ ಇಟಗಿಯ ಮಹಾತಾಯಿ ಭೀಮಾಂಬಿಕೆ ಅನ್ನೋದನ್ನು ನಾವು ಯಾವತ್ತೂ ಕೂಡ ಮರೆಯುವಂತಿಲ್ಲ.